ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ನವ್ಯ ಮಡಿವಾಳ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ ಜೊತೆ ಈ ಒಂದು ಕನ್ಸಿಲರ್ ಪ್ಯಾಲೆಟ್ ನ ಬಳಸ್ಕೊಂಡು ನೋ ಫೌಂಡೇಶನ್ ಯೂಸ್ ಮಾಡಿದ್ರೆ ಈ ಕನ್ಸಿಲರ್ ಪ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ಕಲರ್ ಕಲೆಕ್ಟರ್ ಪ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ಹೇಗೆ ಸಿಂಪಲ್ ಆಗಿ ಒಂದು ಲುಕ್ ನ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿ ಅವರ ಪ್ಯಾಲೆಟ್. ಇದನ್ನೇ ನಾವು ಬಳಸ್ಕೊಂಡು ಫೌಂಡೇಶನ್ ಯೂಸ್ ಮಾಡದೆ ಒಂದು ಸಿಂಪಲ್ ಆಗಿ ಲುಕ್ ನ ಕ್ರಿಯೇಟ್ ಮಾಡಬಹುದು, ಮೇಕಪ್ ನ ಮಾಡಬಹುದು. ಸೊ ಬನ್ನಿ ನಾನಿವತ್ತು ಇದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಸ್ಕಿನ್ ಪ್ರಿಪರೇಷನ್ ನ ಮಾಡ್ಕೊತಾ ಇದ್ದೀನಿ. ಮೇಕಪ್ ಅಲ್ಲಿ ಯಾವಾಗ್ಲೂ ಫಸ್ಟ್ ಮೇನ್ ಆಗಿ ಮಾಡ್ಬೇಕಾಗಿರೋದು ಸ್ಕಿನ್ ಪ್ರಿಪರೇಷನ್. ಸೊ ನಾನು ಸ್ಕಿನ್ ಪ್ರಿಪರೇಷನ್ ನ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿ ಸರಿ ಫಸ್ಟ್ ಟೋನರ್ ನ ಅಪ್ಲೈ ಮಾಡಾದ್ಮೇಲೆ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೆ. ಸೊ ಇವತ್ತು ನಾನು ಟೋನರ್ ನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಯೂಸ್ ಮಾಡ್ತಾ ಇರೋದು ಮಾಯಿಶ್ಚರೈಸರ್ ಬಂದು ಪಾಂಡ್ಸ್ ಅವರ ಮಾಯಿಶ್ಚರೈಸರ್ ಜೆಲ್. ಇದು ನೀಟಾಗಿ ಮಸಾಜ್ ಮಾಡಿ ಮಾಯಿಶ್ಚರೈಸರ್ ನ ಸೆಟಲ್ ಮಾಡ್ಕೊತಾ ಇದ್ದೀನಿ ಫೇಸ್ಗೆ. ಸ್ಕಿನ್ ಪ್ರಿಪರೇಷನ್ ಆದ್ಮೇಲೆ ನೆಕ್ಸ್ಟ್ ನಾವು ಪ್ರೈಮರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಗ್ಲಾಮ್ 21 ಅವರ ಪ್ರೈಮರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಪ್ರೈಮರ್ ಎಲ್ಲ ಆದ್ಮೇಲೆ ಸ್ವಲ್ಪ ಕಲರ್ ಕರೆಕ್ಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ರೆಡ್ನೆಸ್ ಹಾಗೆ ಸ್ವಲ್ಪ ಮಾರ್ಕ್ ಇರೋದ್ರಿಂದ ನಾನು ಕಲರ್ ಕರೆಕ್ಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮೇಕಪ್ ಮಾಡ್ಕೊಳ್ತಾ ಇರೋದು ಕೂಡ ನಿಮ್ಗೆ ತೋರಿಸ್ತಾ ಇರೋದು ಕೂಡ ನಾನು ಫುಲ್ ಕಲರ್ ಕರೆಕ್ಟರ್ ಪ್ಯಾಲೆಟ್ ನ ಯೂಸ್ ಮಾಡ್ಬಿಟ್ಟು ಒಂದು ಲುಕ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನನ್ನ ಫಿಂಗರ್ ಅಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ, ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ಹಾಗೆ ನೀಟಾಗಿ ಜಸ್ಟ್ ಈ ತರ ಹಂಗೆ ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನನ್ನ ಕನ್ಸೀಲರ್, ನನ್ನ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ. ಸೊ ಇದರಲ್ಲೇ ಕನ್ಸೀಲರ್ ಎಲ್ಲ ಇದೆ. ಇದು ಕ್ರೀಮ್ ಬೇಸ್ ಕನ್ಸೀಲರ್. ಸೊ ನಾನು ಇದರಲ್ಲಿ ನನ್ನ ಸ್ಕಿನ್ಗೆ ಸೂಟ್ ಆಗೋ ಹಾಗೆ ಇದನ್ನ ನಾನು ಕೈಯಲ್ಲೇ ತಗೊಂಡು ಹೀಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಸಿಂಪಲ್ ಆಗಿ ಲುಕ್ ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಸ್ವಲ್ಪನೇ, ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಮತ್ತೆ ಆಚೆ ಕಡೆ ಎಲ್ಲ ಮೇಕಪ್ಗೆಲ್ಲ ಹೋದಾಗ ಆದಷ್ಟು ಬ್ಲಷ್ಗಳನ್ನ ಬ್ರಷ್ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಕೈಗಿಂತ. ನಾನು ನಿಮ್ಗೆ ಇವಾಗ ಬ್ಲೆಂಡರ್ ಇಲ್ಲ ಅಂದಾಗ ಈಸಿಯಾಗಿ ನಮ್ಮ ಕೈ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಇದು ಒಂದು ಟ್ರಿಕ್ ಇರಲೇಬೇಕು. ಅದು ಸೆಲ್ಫ್ ಮೇಕಪ್, ನಾವೇ ಮೇಕಪ್ ಮಾಡ್ಕೊಳ್ಳುವಾಗ ಕೈ ಯೂಸ್ ಮಾಡ್ಬೋದು. ಆದ್ರೆ ಬೇರೆಯವ್ರಿಗೆ ಕ್ಲೈಂಟ್ಗೆ ಮೇಕಪ್ ಮಾಡುವಾಗ ಬ್ಲಷ್ ನ ಯೂಸ್ ಮಾಡೋದು ಒಳ್ಳೇದು. ಸೊ ನಾನು ಇವಾಗ ಅಪ್ಲೈ ಮಾಡಾದ್ಮೇಲೆ ಬ್ಲೆಂಡರ್ ನ ವೆಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ ನ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ಇವಾಗ ಲೂಸ್ ಪೌಡರ್ ನ ತಗೊಂಡಿದ್ದೀನಿ. ಬನಾನಾ ಪೌಡರ್ ಅಲ್ಲ, ಇದು ಮಾಮೂಲಿ ಲೂಸ್ ಪೌಡರ್ ಇದು. ಸೊ ಇದನ್ನ ಇವಾಗ ಕನ್ಸೀಲರ್ ಅಪ್ಲೈ ಮಾಡಾದ್ಮೇಲೆ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಪೌಡರ್ನ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನು
ನೆಕ್ಸ್ಟ್ ನಾನು ಲೈಟಾಗಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗಲೂ ಡಾರ್ಕ್ ಕಲರ್ ತೊಗೊಬಾರ್ದು, ಲೈಟ್ ಕಲರ್ ತೊಗೊಬೇಕು. ಡಾರ್ಕ್ ಬ್ಲ್ಯಾಕ್ ತೊಗೊಂಡ್ರೆ ಏನಾದರೂ ಶೇಪ್ ಕ್ಲೀನಾಗಿ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ, ಐಬ್ರೋ ಡಿಫೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಪೌಡರ್ ಬೇಸ್ ಫಾರ್ಮಲ್ಲಿರೋ ಈ ಥರ ಲೈಟ್ ಡಾರ್ಕ್ ಬ್ಲ್ಯಾಕ್ ಬೇಡ, ಲೈಟ್ ಕಲರ್ನ ನಾವು ತಗೊಂಡು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಐಬ್ರೋ ಡಿಫೈನ್ ನೀಟಾಗಿ ಆಗಿದೆ, ನೀವು ನೋಡ್ಬೋದು. ಮುಂಚೆಗೂ ಇವಾಗೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸ್ವಲ್ಪ ಜಾಸ್ತಿ ತಿಕ್ಕಿಲ್ಲ, ತಿನ್ನಾಗಿದೆ, ಸ್ವಲ್ಪ ಲೈಟಾಗಿ ತಿನ್ನಾಗಿದೆ, ಮೀಡಿಯಮ್ ಇದೆ ಐಬ್ರೋ ನಂದು. ಸೊ ನಾನಿಲ್ಲಿ ಐಬ್ರೋ ಫಿಲ್ಲಿಂಗ್ ಆದ್ಮೇಲೆ ಕೂಮಿಂಗ್ ಮಾಡ್ಕೊತಾ ಇದ್ದೀನಿ. ಶೇಪ್ ನೀಟಾಗಿ ಬರುತ್ತೆ. ಹಾಗೆ ಏನೇ ಸ್ವಲ್ಪ ಮಿಸ್ಟೇಕ್ ಆಗಿದ್ರು ಸರಿ ಮಾಡ್ಕೋಬಹುದು ಐಬ್ರೋ ಡಿಫೈನ್ ಮಾಡ್ಕೊಳ್ಳೋದ್ರಲ್ಲಿ. ನೆಕ್ಸ್ಟ್ ನಾನು ಚೀಕ್ ಟಿಂಟ್ ಅಪ್ಲೈ ಮಾಡ್ತೀನಿ. ಇದು ವಿತ್ ಲಿಪ್ಸ್ಟಿಕ್ ಆಗಿ ಚೀಕ್ ಟಿಂಟ್ ಕೂಡ. ಕೈಯಲ್ಲೇ ಅಪ್ಲೈ ಮಾಡಿದ್ರೆ ಸೊ ಲೈಟಾಗಿ ಆಗಿರೋದ್ರಿಂದ ಬ್ಲಷ್ ಎಲ್ಲ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಲೈಟಾಗಿ ತಗೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಅಂತ. ಎಲ್ಲಾದ್ರೂ ಆಚೆ ಹೋಗುವಾಗ ಈ ತರ ಕಲರ್ ಕಲೆಕ್ಟರ್ನ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ಆಗಿ ಮೇಕಪ್ನ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಸ್ವಲ್ಪ ಲೈಟಾಗಿ ಐ ಮೇಕಪ್ ಮಾಡ್ಕೋತಾ ಇದ್ದೀನಿ. ಆದರೆ ಜಾಸ್ತಿ ಗ್ರ್ಯಾಂಡ್ ಆಗಿ ಏನಿಲ್ಲ, ಒಂದು ಲೈಟ್ ಕಲರ್, ಒಂದು ಶಿಮ್ಮರ್ ಇಲ್ಲ ಮ್ಯಾಟ್ ಕಲರ್ ತಗೊಂಡು ಜಸ್ಟ್ ಹಿಂಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಜಸ್ಟ್ ನಾನು ಲೈಟ್ ಗೋಲ್ಡ್ ಕಲರ್ ಶಿಮ್ಮರ್ನ ತಗೊಂಡಿದ್ದೀನಿ. ನಾನು ಈ ಲುಕ್ನ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಐ ಮೇಕಪ್ ಮಾಡಲೇಬೇಕು ಅಂತ ಏನಿಲ್ಲ. ಆದರೂ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಲೈಟಾಗಿ ಒಂದು ಶಿಮ್ಮರ್ ಗೋಲ್ಡ್ ಕಲರ್ನ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಡನ್, ಐ ಮೇಕಪ್ ಆಗಿದೆ. ನೆಕ್ಸ್ಟ್ ನಾನು ಕಾಜಲ್ ಅಂಡ್ ಮಸ್ಕರಾನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಶುಗರ್ ಪಾಪ್ ಅವರ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಸ್ಕರಾ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಮಸ್ಕರಾ ಅಪ್ಲೈ ಮಾಡುವಾಗ ಈ ಥರ ಮೇಲ್ಗಡೆ ಸ್ಪ್ರೆಡ್ ಆಯಿತು. ಸೊ ಅದಕ್ಕೆ ಈಗ ಐಬ್ರೋ ಕೂಮಿಂಗ್ ಬ್ರಷ್ ತಗೊಂಡು ಈ ಥರ ಈಗ ಮಾಡಿದ್ರೆ ಮುಗ್ದೇ ಹೋಗಿತ್ತು, ಟೆನ್ಷನ್ ತಗೊಳ್ಳೋ ಒಂದು ನೆಸೆಸಿಟಿ ಇಲ್ಲ. ಐಬ್ರೋ ಕೂಮಿಂಗ್ ಬ್ರಷ್ ತಗೊಂಡು ಈ ಥರ ಎಲ್ಲಿ ಸ್ಪ್ರೆಡ್ ಆಗಿದೆ ಆ ಜಾಗದಲ್ಲಿ ಸ್ವಲ್ಪ ಈ ಥರ ಕೂಮ್ ಮಾಡಿದ್ರೆ ಅದು ಹೊರಟೋಗುತ್ತೆ, ಏನೂ ಇರಲ್ಲ. ಸೊ ಮೇಕಪ್ ಎಲ್ಲ ಇವಾಗ ಎಲ್ಲ ಆಗಿದೆ. ಲಾಸ್ಟಲ್ಲಿ ನಾನು ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ.
ಇದು ಮೇಕಪ್ ಲಾಂಗ್ ಲಾಸ್ಟಿಕ್ ಆಗಿ ಇರೋಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಮೇಕಪ್ ಫಿನಿಶ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮೇಕಪ್ ಮಾಡುವಾಗ ನಿಮ್ಗೆ ಏನದು ಒಂಥರ ಬೂದಿ ಬೂದಿ ತರ ಕಾಣಿಸುತ್ತೆ, ಅದೆಲ್ಲ ಲಾಸ್ಟ್ ಅಲ್ಲಿ ಆಗಲ್ಲ. ಮೇಕಪ್ ಫಿಕ್ಸರ್ ಯೂಸ್ ಮಾಡೋದು, ಸೊ ಅದಕ್ಕೋಸ್ಕರ ಮೇಕಪ್ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ನಾವು ಬೆಳಿಗ್ಗೆ ಮಾಡಿದ್ರೆ ನೈಟ್ ವರ್ಗೂ ಆರಾಮ್ಸೆ ಮೇಕಪ್ನ ಮೇಂಟೈನ್ ಮಾಡ್ಬೋದು ಅಂತ. ಸೊ ಇವಾಗ ನಾನು ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿದ್ದೀನಿ. ಇದು ಡ್ರೈ ಆಗೋವರೆಗೂ ಒಂದು 5 ನಿಮಿಷ ಬಿಟ್ರೆ ಆಮೇಲೆ ಬ್ಯೂಟಿಫುಲ್ ಆಗಿ ನಾವು ಕಾಣಿಸ್ತೀವಿ. ಮೇಕಪ್ ಕೂಡ ಅಷ್ಟೇ ಲಾಂಗ್ ಲಾಸ್ಟಿಕ್ ಆಗಿ ಇರುತ್ತೆ. ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಈ ತರ ಕಲರ್ ಕರೆಕ್ಟರ್ ಪ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ನೀವು ಕೂಡ ಮೇಕಪ್ ನ ಮಾಡಬಹುದು. ಹಾಗೆ ಎಲ್ಲೇ ಆಚೆ ಹೋಗುವಾಗ ಈ ತರ ಸಿಂಪಲ್ ಆದ ಲುಕ್ ನ ನೀವು ಕ್ರಿಯೇಟ್ ಮಾಡಿದ್ರೆ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಮೇಕಪ್ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.